ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ದೊಡ್ಡಮ್ಮ ದೇವಿ ಹಬ್ಬ ಇದೆ. ಇದು ಊರ ಹಬ್ಬ, ವರ್ಷಕ್ಕೊಂದು ಸಲ ಮಾಡ್ತಾರೆ. ಆ ಹಬ್ಬಕ್ಕೆ ಇವತ್ತು ಆರತಿನ ರೆಡಿ ಮಾಡ್ಕೊಂಡಿದ್ದೀವಿ, ತೊಗೊಂಡು ಹೋಗೋಣ ಅಂತ. ಮಕ್ಕಳೆಲ್ಲ ನೋಡಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಆರತಿ ಇಟ್ಕೊಂಡು ಒಂದೊಂದು ಪೋಸ್ ಕೊಡ್ತಾ ಇದ್ದಾರೆ, ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ. ಆರತಿನ ಹೇಗಪ್ಪ ಮಾಡ್ತಾರೆ ಅಂದರೆ, ಎಳ್ಳಲ್ಲಿ ಕೂಡ ಮಾಡ್ತಾರೆ. ಹುರ್ಗಡ್ಲೆ ಬರುತ್ತಲ್ಲ, ಅದನ್ನು ಪುಡಿ ಮಾಡಿ ಅದಕ್ಕೆ ಬೆಲ್ಲ ಮತ್ತು ಅಕ್ಕಿನ ನೆನೆಸಿ ಕಡಲೆ ಬೀಜ ಪುಡಿ ಮಾಡಿಕೊಂಡು ಕೂಡ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಕೂಡ ಒಂದೊಂದು ಥರ ಮಾಡ್ತಾರೆ. ನಮ್ಮಲ್ಲಿ ನಾವು ಕಡಲೆ ತಂಬಿಟ್ಟನ್ನ ಮಾಡಿದ್ದೀವಿ. ತಂಬಿಟ್ಟು ಆರತಿನ ತೊಗೊಂಡೋಗ್ಬೇಕು ಟೆಂಪಲ್ ಹತ್ರ. ಈ ಥರ ಕಣಗ್ಲು, ಬೇವಿನ ಸೊಪ್ಪು ಈ ಥರ ಸ್ವಲ್ಪ ಅಲಂಕಾರ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ನೋಡಿ, ನಮ್ಮ ಚೋಟನು ಕೂಡ ರೆಡಿಯಾಗಿ ನಿಂತಿದ್ದಾನೆ. ನೋಡು ಅಂದರೂ ನೋಡ್ತಾನೆ ಇಲ್ಲ, ಆ ಕಡೆನೇ ನೋಡ್ತಾ ಇದೆ. ನಾನು ಫೋಟೋ ತೆಗಿತೀನಿ ಕೊಡು ಮಮ್ಮಿ ಅಂತ ಫೋನ್ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ಫೋಟೋ ಶೂಟ್ ಮಾಡಿಸ್ಕೊಂಡಾಯ್ತು. ಇವಾಗ ನಾವು ಕೂಡ ತಂಬಿಟ್ಟು ಆರತಿ ಎಲ್ಲ ತೊಗೊಂಡು ರೆಡಿ ಆಯಿತು, ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಕರ್ಕೊಂಡು ಹೋಗೋರೆ ಬಂದಿರಲಿಲ್ಲ. ನೋಡಿ, ಅಂತೂ ಬಂದರು ಇವರು. ನಮ್ಮ ಸಚಿನ್ ಸರ್ ಬಂದಿರೋದೇ ಲೇಟು. ನೋಡಿ, ಇವಾಗ ನಾವೆಲ್ಲ ಕಾರ್ ಹತ್ಲಿಕ್ಕೆ ಹೋದರೆ ಅವರು ಇಳಿದು ಬರ್ತಾಯಿದ್ದಾರೆ. ಅದರಲ್ಲಿ ಬೇರೆ ಒಂದು ಪೋಸ್ ಬೇರೆ ಕೊಟ್ಟೋಗ್ತಾ ಇದ್ದಾರೆ. ತುಂಬ ಲೇಟಾಗಿದೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿ ಸಾಕಾಯಿತು. ಮಕ್ಕಳೆಲ್ಲ ಆಲ್ರೆಡಿ ಕಾರ್ಗೆ ಹತ್ಕೊಂಡು ಕೂತ್ಕೊಂಡ್ರು. ಟೆಂಪಲ್ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಇರಲಿಲ್ಲ, ಇಲ್ಲ ಅಂದರೆ ನಾವೇ ಹೋಗ್ತಾಯಿದ್ವಿ. ಮಕ್ಕಳೆಲ್ಲ ಇದ್ದಿದ್ದರಿಂದ ವೆಯ್ಟ್ ಮಾಡಿದ್ವಿ. ಸ್ವಲ್ಪ ದೂರ ಇತ್ತು. ನೋಡಿ, ಇದು ದೊಡ್ಡಮ್ಮ ದೇವಿ ಟೆಂಪಲ್. ಇದು ಊರಿಂದ ಸ್ವಲ್ಪ ಆಚೆ ತೋಟದ ಮಧ್ಯೆ ಇದೆ ಈ ಟೆಂಪಲ್ಲು. ಎಲ್ಲರೂ ಕೂಡ ಆಲ್ರೆಡಿ ಬಂದಿದ್ದಾರೆ. ಲೇಟಾಗಿದೆ ಅಂತ ಅಂದ್ಕೊಂಡು ಬಂದ್ವಿ. ಇನ್ನೂ ಏನೂ ಆಗಿರಲಿಲ್ಲ. ಬಟ್ ಲಾಸ್ಟ್ ಇಯರ್ ಏನಾಯಿತು ಗೊತ್ತಾ, ನಾವು ಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಆರತಿ ಎಲ್ಲ ಬೆಳಗ್ಗೆ ಮನೆಗೆ ಹೋಗ್ತಾಯಿದ್ರು. ಮಕ್ಕಳೆಲ್ಲ ಇರೋದ್ರಿಂದ ನಮ್ದು ಯಾವಾಗಲೂ ಲೇಟ್ ಆಗೇ ಬಿಡುತ್ತೆ. ಈ ಸಲ ಪರವಾಗಿಲ್ಲ, ಬೇಗನೆ ಬಂದಿದ್ದೀವಿ. ಬಂದು ಒಂದು ದೀಪ ಇಟ್ಕೊಂಡು ಬಂದಿರ್ತೀವಿ ಮಧ್ಯದಲ್ಲಿ, ಅದನ್ನು ಹಚ್ಕೊಳ್ಬೇಕು. ನೋಡಿ, ಈ ಥರ ಹಚ್ಕೊಂಡು ಇಟ್ಕೊಳ್ಬೇಕು. ಈ ಹೂವನ್ನ ಕಣಗ್ಲು ಹೂವು ಅಂತ ಕರಿತೀವಿ, ಗೊತ್ತಿರುತ್ತೆ ನಿಮಗೆ ಆಲ್ಮೋಸ್ಟ್. ಇವಾಗ ಎಲ್ಲರೂ ಕೂಡ ಲೈನಲ್ಲಿ ನಿಂತಿದ್ದಾರಲ್ಲ, ಹಾಗೆ ನಾವು ಕೂಡ ಹೋಗಿ ಅವ್ರ ಪಕ್ಕ ನಿಂತ್ಕೊಳ್ಬೇಕು. ಅವರು ಒಂದು ಟೈಮ್ ಹೇಳ್ತಾರೆ, ಆವಾಗ ಎಲ್ಲರೂ ಕೂಡ ಆರತಿನ ಬೆಳಗಿ ತಂಬಿಟ್ಟು ಮೇಲಿರೋ ಕಣಗ್ಲು ಹೂವು, ಬೇವಿನ ಸೊಪ್ಪು ಎಲ್ಲ ಕಿತ್ಬಿಟ್ಟು ಕೆಳಗಡೆ ಹಾಕಿ, ಅದರಲ್ಲಿ ಇನ್ನೊಂದು ತಂಬಿಟ್ಟು ಉಂಡೆ ಚಿಕ್ಕದಿಟ್ಟಿರ್ತಾರೆ, ಅದನ್ನು ಅಲ್ಲಿ ಬರ್ತಾರೆ. ಅವ್ರ ಹತ್ರ ಕೊಟ್ಬಿಟ್ಟು ಹೋಗೋದು, ಪೂಜೆ ಮಾಡಿಸ್ಕೊಂಡು ಅಷ್ಟೇ. ಪೂಜೆನ ಟೆಂಪಲ್ ಒಳಗಡೆ ಇವತ್ತು ಮಾಡಿಕೊಡಲ್ಲ, ತುಂಬ ಜನ ಇರ್ತಾರಲ್ಲ, ಹಾಗಾಗಿ ಎಲ್ಲರೂ ಕೂಡ ಔಟ್ಸೈಡ್ ಮಾಡ್ಕೊತಾಯಿದ್ರು. ಹೊರಗಡೆ ಅದು ದೇವ್ರದ್ದು ಕಲ್ಲು ಒಡಮೂಡಿತ್ತು, ಇಲ್ಲೇ ಪೂಜೆ ಮಾಡ್ಕೊತಾರೆ ಎಲ್ಲರೂ ಕೂಡ. ಒಳಗಡೆ ದೇವಿದು ಪ್ರತಿಮೆ ಇದೆ, ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಅದನ್ನು. ಫಸ್ಟು ನಾವು ಕೂಡ ಪೂಜೆನ ಮಾಡ್ಕೊಳ್ಳೋಣ, ಆಮೇಲೆ ರಶ್ ಆಗಿಬಿಡುತ್ತೆ. ನೋಡಿ, ನಮ್ಮ ಮಗಳು ಆರತಿ ಇಟ್ಕೊಂಡು ನಿಂತ್ಕೊಳ್ಳೋ ಥರ ಆಗಿಬಿಟ್ಲು. ಪೂಜೆ ಮಾಡ್ಕೊಂಡು ಬರ್ತೀನಿ ರೀ. ನಾವೇ ಪೂಜೆ ಮಾಡ್ಕೊಳ್ಬೇಕು ಇವತ್ತು. ನೋಡಿ, ಎಲ್ಲರೂ ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ದೊಡ್ಡದು ಮಚ್ಚು ಕೂಡ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ದೇವಸ್ಥಾನದೊಳಗಡೆ. ಇವರೇ ನಮ್ಮೂರ ದೇವಿ, ದೊಡ್ಡಮ್ಮ ದೇವಿಯವರು. ದೊಡ್ಡಮ್ಮ ದೇವಿ ಕೂಡ ಲೈನಲ್ಲಿ ಆರತಿ ಸಿಗಲಿ. ನಾವು ನಮ್ಮ ಪ್ಲೇಸ್ಗೆ ಹೋಗೋಣ ಇವಾಗ. ಪೂಜೆ ಮಾಡೋರು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೂ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಆರತಿ ಎಲ್ಲ ಬೆಳಗ್ತಾರೆ. ಅದಾದಮೇಲೆ ಇಲ್ಲಿ ಹಬ್ಬಕ್ಕೆ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಕೋಳಿ, ಕುರಿ, ಮೇಕೆ ಎಲ್ಲ ಎಲ್ಲರೂ ಇಲ್ಲಿ ದೇವಿದು ತೀರ್ಥ ಪ್ರಸಾದನ ಹರಕೆ ಮಾಡ್ಕೊಂಡಿರೋ ಕೋಳಿ, ಕುರಿಗಳ ಮೇಲೆ ಹಾಕಿಸ್ಕೊಂಡು ಅದನ್ನು ಬಲಿ ಕೊಡ್ಕೊಂಡು ತೊಗೊಂಡು ಹೋಗ್ತಾರೆ ಮನೆಗೆ. ಅಲ್ಲಿ ಕ್ಲೀನ್ ಮಾಡಿಕೊಂಡು ಅಡುಗೆನ ಮಾಡ್ಕೊಳ್ತಾರೆ. ಈ ಹಬ್ಬ ಹೇಗಿರುತ್ತೆ ಅಂದರೆ, ನಿನ್ನೆ ನೈಟು ದೇವಿ ಕಳಶ ಎಲ್ಲ ತೊಗೊಂಡು ಬಂದಿರ್ತಾರೆ. ಅಲ್ಲಿ ನಮ್ಮ ಊರೊಳಗಡೆ ಇನ್ನೊಂದು ಟೆಂಪಲ್ ಇದೆ, ಚಾಮುಂಡೇಶ್ವರಿ ಟೆಂಪಲ್. ಅಲ್ಲಿ ಕಳಶ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲೇ ಕೂಡ ದೇವಿ ಮಹಾತ್ಮೆ ಅಂತ ಒಂದು ನಾಟಕನ ಕೂಡ ಪ್ರತಿ ವರ್ಷ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಫುಲ್ ನೈಟು ನಾಟಕನ ಮಾಡ್ತಾರೆ. ಅದಾದ ತಕ್ಷಣ ಬೆಳಗ್ಗೆ ಮತ್ತೆ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು 10:30 11 ಗಂಟೆ ಅಷ್ಟರಲ್ಲಿ ಈ ದೊಡ್ಡಮ್ಮ ದೇವಸ್ಥಾನದ ಹತ್ರಕ್ಕೆ ಎಲ್ಲರೂ ಸೇರಿಕೊಳ್ತಾರೆ.
ಇಲ್ಲಿ ಆರತಿ ಎಲ್ಲ ಮಾಡ್ತಾರೆ. ನನ್ನ ತಂಗಿ ಆರತಿ ಬಿಡುತ್ತಾ ಇದ್ದಾಳೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಅವಳು ಆರತಿನ ಬಿಡುತ್ತಾ ಇದ್ದಾಳೆ. ಮಕ್ಕಳೆಲ್ಲ ಬಿಸಿಲು ಅಂತ ಹೋಗಿ ಅಲ್ಲೆಲ್ಲ ಸೈಡಲ್ಲಿ ನಿಂತಿದ್ದಾರೆ. ಎಷ್ಟೇ ಆದರೂ ಊರ ಹಬ್ಬ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಡ್ರಾಮಾ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ನಿನ್ನೆ ನೈಟ್ ಹೋಗಿದ್ವಿ, 2 ಗಂಟೆವರೆಗೂ ನೋಡಿದ್ವಿ. ಆಮೇಲೆ ಬಂದುಬಿಟ್ವಿ. ನಮ್ಮ ಅಮ್ಮವರೆಲ್ಲ ಬೆಳಗಿನವರೆಗೂ ನೋಡ್ಕೊಂಡು ಬಂದರು, ಚೆನ್ನಾಗಿತ್ತಂತೆ. ಮಕ್ಕಳೆಲ್ಲ ಮಲ್ಕೊತೀವಿ ಅಂದರು ಅಂದ್ಬಿಟ್ಟು ನಾವು ಮನೆಗೆ ಬಂದುಬಿಟ್ವಿ. ಅದಾದ ನಂತರ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಆವಾಗಲೇ ದೇವಿ ದರ್ಶನ ಮಾಡ್ಕೊಂಡ್ವಿ ನಾವು. ಇವಾಗ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಳ್ಳೋಣ ದೇವಸ್ಥಾನದ್ದು. ನಮ್ಮ ಈ ದೊಡ್ಡಮ್ಮ ದೇವಸ್ಥಾನದಲ್ಲಿ ಒಂದು ಸರ್ಪ ಕೂಡ ಇದೆ ಅಂತ ಹೇಳ್ತಾರೆ. ಅದು ಜಾಸ್ತಿ ಯಾರ ಕಡೆಗೂ ಕಾಣಿಸ್ಕೊಡಲ್ಲ, ದೇವಿ ಸರ್ಪ. ಸೊ ಎಲ್ಲ ಮುಗೀತು. ಇವಾಗ ಎಲ್ಲರೂ ಕೂಡ ಖಾಲಿ ಆದರು ನೋಡಿ. ನಾವು ಕೂಡ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಜನಗಳೆಲ್ಲ ಯಾರೂ ಇಲ್ಲ, ಎಲ್ಲರೂ ಕೂಡ ಹೊರಟೋದ್ರು. ಅಡುಗೆ ಮಾಡಬೇಕಲ್ವಾ, ಮನೆಯಲ್ಲಿ ನೆಂಟರೆಲ್ಲ ಬಂದಿರ್ತಾರಲ್ವ. ಪೀಸ್ಫುಲ್ ಆಗಿದೆ ಅಲ್ವಾ, ತೋಟದ ಮಧ್ಯೆ ಇರೋದಲ್ವ ಟೆಂಪಲ್. ನೋಡಿ ಐಸ್ ಕ್ಯಾಂಡಿ ಅವರು ಬೇರೆ ಬಂದುಬಿಟ್ರು. ಮಕ್ಕಳು ಬಿಡ್ತಾರಾ, ಐಸ್ ಕ್ಯಾಂಡಿ ಬೇಕು ಬೇಕು ಅಂತ ಟಾರ್ಚರ್ ಮಾಡಿ ನಮ್ಮ ಸಚಿನ್ ಹತ್ರ ಐಸ್ ಕ್ಯಾಂಡಿ ಕೊಡಿಸ್ಕೊಂಡ್ರು. ಚಾಕೋಬಾರು, ಕಪ್ ಐಸ್ ಕ್ರೀಮ್ಸ್ ಯಾವ್ಯಾವ ಬೇಕು ಎಲ್ಲ ಎರಡೆರಡು ತೊಗೊಂಡು ಹೋಗ್ತಾಯಿದ್ದಾರೆ ನೋಡಿ. ಅದೆಲ್ಲ ಹೆಂಗೆ ಮಾಡಿರ್ತಾರೋ ಗೊತ್ತಿರಲ್ಲ. ತಿನ್ಬಿಡಿ ಅಂದರೂ ಕೇಳಲ್ಲ, ತಿಂತಾರೆ ಕೆಮ್ತಾರೆ. ಇಷ್ಟೇ ಮಕ್ಕಳು ಜೀವನ ಅಲ್ವಾ. ಇದು ನಮ್ಮ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಹೇಗಿತ್ತು ಅಂತ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಪಾರ್ಟ್ 1 ಆ್ಯಕ್ಚುಲಿ. ನಮ್ಮ ಹಬ್ಬದ ಪಾರ್ಟ್ 2 ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.